ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಯಾರು ಹೊಸಬರಿದ್ರೆ ನೋಡಿ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹ್ಯಾಪಿ ಸಂಡೇ ಎಲ್ಲರಿಗೂ. ಹೇಗಿದ್ದೀರಾ? ಆರಾಮಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಇವತ್ತು ಗ್ರೀನ್ ಗ್ರೇವಿ ಚಿಕನ್ ಮಾಡುವ ವಿಧ ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ ಬನ್ನಿ. ಇವತ್ತು ನೋಡಿ, ಇದು ತುಂಬ ರುಚಿಯಾಗಿರ್ತದೆ. ಆಮೇಲೆ ತುಂಬ ನಿಮ್ಮ ಮನೆ ಅಂಕಲ್ ಘಮ ಘಮ ಅಂತಿರ್ತದೆ. ದಯವಿಟ್ಟು ಒಂದ್ಸಲ ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ಇದನ್ನು ರೊಟ್ಟಿ, ಚಪಾತಿ, ಮುದ್ದೆ, ಪರೋಟ ಇದ್ರೊಳಗಡೆ ಎಲ್ಲಲ್ಲಿ ರೈಸ್ ಒಳಗಡೆ ತಿನ್ಬೋದು. ಓಕೆನಾ? ಇದೆಲ್ಲ ತಿನ್ಬೋದು, ಆ ಥರ ಇದೆ. ಒಂದು ಸಲ ನಿಮಗೆ ನಾನು ಹೇಗೆ ಮಾಡುವುದು ಈ ರೆಸಿಪಿನನ್ನು ಸುಲಭವಾಗಿ ಹೇಳ್ಕೊಡ್ತೀನಿ ನೋಡಿ. ಯಾರಿಗೆ ಚಿಕನ್ ಮಾಡೋಕ್ಕೆ ಬರಲ್ವೋ ದಯವಿಟ್ಟು ಇದು ನೋಡಿ ಒಂದು ಸಲ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರ್ತದೆ, ತುಂಬ ರುಚಿನೂ ಇರ್ತದೆ. ಇದು ಹೇಗಾಗಿದೆ ಕಮೆಂಟ್ಸ್ ಮಾಡಿ. ಬನ್ನಿ ಇದು ನೋಡೋಣ. ಈಗ ನೋಡಿ, ನಾನು ಒಂದು 1/2 ಕಿಲೋ ಚಿಕನ್ ತೊಗೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಮೆತ್ತಗಿದ್ರೆ ತಿನ್ನೋಕ್ಕಾಗಲ್ಲ, ಬೋನ್ಸ್ ಇರಬೇಕು. ಬೋನ್ಸ್ ಇದ್ದರೆ ತುಂಬ ರುಚಿ ಬರ್ತದೆ. ಹಾಗೆ ತೊಗೊಂಬಂದು ಇದನ್ನ ಏನು ಮಾಡ್ತೀನಿ ಅಂದರೆ, ಒಂದು ಪಾತ್ರೆ ತೊಗೊಂಡು ನೋಡಿ, ಇದನ್ನೊಂದು ಒಂದು ಪಾತ್ರೆ ಒಳಗೆ ಹಾಕ್ಕೊಳ್ತಿದ್ದೀನಿ ನಾನು. ಅರ್ಧ ಕೆ ಜಿ ಚಿಕನ್ ತಂದಿದ್ದಲ್ವ, ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಒಂದು ಚುಟುಕಿ ಉಪ್ಪು, ಒಂದು ಚುಟುಕಿ ಅರಿಶಿನ ಪುಡಿ ಹಾಕಿ ನೀಟಾಗಿ ಕೈಯಲ್ಲೇ ವಾಶ್ ಮಾಡ್ತೀನಿ. ಎಲ್ಲ ಸ್ಮೆಲ್ಲು, ಇದು ಉಪ್ಪು ಅರಿಶಿನ ಏಕೆ ಹಾಕ್ತೀವಿ ಅಂದರೆ ಸ್ಮೆಲ್ಲೆಲ್ಲ ಹೋಗಬೇಕು ಅಂತ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಸಲ ಒಂದು ಚುಟುಕಿ ಉಪ್ಪು ಅರಿಶಿನ ಹಾಕಿ ನೀಟಾಗಿ 3 ಅಥವಾ 4 ಸಲ ನೀಟಾಗಿ ತೊಳಿಬೇಕು ರೀ. ತೊಳೆದಾದ್ಮೇಲೆ ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ. ಈಗ ಒಂದು ನೀರೆಲ್ಲ ಬಸ್ತು ನೋಡಿ, ಇದಕ್ಕೆ ಏನೇನು ಬೇಕಂತ ನಿಮ್ಗೆ ಅಲ್ಲೇ ಗೊತ್ತಾಗ್ತಿದೆ ನೋಡಿ. ಲವಂಗ, ಮೆಣಸು, ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಒಣ ಕೊಬ್ಬರಿ, ಕೊತ್ತಂಬರಿ, ಪಾಲಕ. ನಾನು ಒಣ ಕೊಬ್ಬರಿ ಯಾವಾಗಲೂ ಒಲೆ ಮೇಲೆ ಸುಟ್ಟು ತೊಗೊಳ್ತೀವಿ ನಾವು. ಸುಟ್ಟು ಕೊಬ್ಬರಿ ಹಾಕಿದ್ರೆ ತುಂಬ ರುಚಿ ಆಗುತ್ತೆ. ಇದನ್ನೇನು ಮಾಡಬೇಕಂದ್ರೆ, ಒಂದು ಮಿಕ್ಸಿ ಜಾರ್ ಒಳಗಡೆ ತೊಗೊಂಡು ಮಿಕ್ಸಿ ಹಾಕಬೇಕು ನೀಟಾಗಿ. ಎಷ್ಟು ನೀಟ್ ಅಂದರೆ, ಫಸ್ಟ್ ಇದು ಏನು ಮಾಡೋಣ ಅಂದರೆ, ನಾವೀಗ ಆಲ್ರೆಡಿ ಎಲ್ಲ ಐಟಮ್ಸ್ ತೊಗೊಂಡಿದ್ದೀವಲ್ವ, ತೊಗೊಂಡಾದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಮಸಾಲಾನ ಸೈಡ್ ಇಟ್ಕೊಂಡ್ಬಿಡೋಣ. ಮಿಕ್ಸಿ ಜಾರಿಗೆ ಒಂದೊಂದು ಐಟಮ್ಸ್ ಮಿಕ್ಸ್ ಒಳಗಡೆ ಹಾಕಿ ಮಿಕ್ಸಿ ಜಾರನ್ನ ನೋಡಿ. ಪಾಲಕ್ ಹಾಕ್ತಾಯಿದ್ದೀನಿ, ಪಾಲಕ್ ಹಾಕಿದ ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನಾನು. ಹಾಗಾಗಿ ನೋಡಿ, ಈಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೈಡ್ ಇಟ್ಕೊಳ್ಳೋಣ. ಮತ್ತೆ ಬನ್ನಿ ಈ ಕಡೆ ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆ ತೊಗೊಂಡಾದಮೇಲೆ ನಾವು ನೀಟಾಗಿ ಕ್ಲೀನಾಗಿ ತೊಳೆದಿರ್ತೀವಲ್ವ ಚಿಕನ್ ತೊಗೊಂಡು ಅದರೊಳಗಡೆ ಹಾಕಿ ಇದಕ್ಕೆ ಏನು ಬೇಕೋ ಮಸಾಲೆ ನಾವು ಹಾಕ್ಕೊಂಡ್ಬಿಡೋಣ. 1 ಸ್ಪೂನ್ ನಾನು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಆಮೇಲೆ ರುಚಿ ತಕ್ಕಂತೆ ಉಪ್ಪು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಚುಟಿಕೆ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ನಾನು. ಅರಿಶಿನ ಪುಡಿ, ಆಮೇಲೆ ಒಂದು ಚುಟುಕಿ ಧನಿಯಾ ಪುಡಿ ಇರಲಿ, ರುಚಿ ಬರಲಿ ಅಂತ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಈ ಧನಿಯಾ ಪುಡಿ ಆದಮೇಲೆ ನೋಡಿ, ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ. ಯಾಕಂದರೆ ಆಲ್ರೆಡಿ ನಾವು ಅಲ್ಲಿ 4 ಅಥವಾ 5 ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿವಲ್ವ ಮಿಕ್ಸಿ ಜಾರ್ ಒಳಗಡೆ. ಹಾಗಾಗಿ ನಿಮಗೆ ನೋಡಿ, ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಕಡಿಮೆ ಖಾರ ಇದ್ದರೆ ನಿಮ್ಗೆ ಎಷ್ಟು ಯೂಸ್ ಆಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಇದನ್ನ ಏನು ಮಾಡೋಣ ಅಂದ್ರೆ, ನೀಟಾಗಿ ಕೈಲಿ ಕಲಸನ್ರಿ. ಕೈಲಿ ಕಲಿಸಿದರೆ ಆ ಚಿಕನ್ಗೆ ಮಸಾಲೆ ಎಲ್ಲ ಹೊರ್ಕೋಬೇಕು. ಹೊರ್ಕೊಂಡ್ರೆ ಆವಾಗ ತುಂಬ ರುಚಿ ಬರೋದು. ಇಲ್ಲಾಂದರೆ ಮತ್ತೊಂದು ಬಾಣಲಿ ತೊಗೊಂಡು ಬಾಣಲಿ ಒಳಗಡೆ 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಕ್ಕಂಥ ಆಯಿಲು ಸನ್ಫ್ಲವರ್ ಆಯಿಲ್ ನೋಡಿ. ಸನ್ಫ್ಲವರ್ ಆಯಿಲ್ ತುಂಬ ಚೆನ್ನಾಗಿ ಬರ್ತದೆ. ಇದು ಸ್ವಲ್ಪ ಆಯಿಲ್ ಹಾಕಿದರೆ ಸಾಕು, ಅಡುಗೆ ಕೂಡ ತುಂಬ ರುಚಿ ಆಗುತ್ತೆ. ಆದಷ್ಟು ನೀವು ಅದನ್ನ ಯೂಸ್ ಮಾಡಿ. ಹಾಗಾಗಿ 2 ಸ್ಪೂನ್ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಟುಕೊಂಡು ಸ್ವಲ್ಪ ತವ ಕಾದಿದೆ ಅಂತ ಹಿಂಗೆ ಕೈ ಮುಟ್ಟು ನೋಡಿ. ಕಾದಾದಮೇಲೆ ನಾವು ಕಲಸಿರ್ತಕ್ಕಂಥ ಚಿಕನ್ ಇರ್ತದಲ್ವ, ಅದನ್ನು ಫ್ರೈ ಮಾಡಿ 10 ಅಥವಾ 15 ನಿಮಿಷ ಫ್ರೈ ಮಾಡಿ. ಯಾಕಂದರೆ ಇಲ್ಲಿ ಎಣ್ಣೆ ಒಳಗಡೆ ಫ್ರೈ ಮಾಡಿದರೆ ತುಂಬ ರುಚಿ ಬರ್ತದೆ, ಬಾಯಿ ಒಳಗೆ ತಿನ್ನೋಕ್ಕೆ ತುಂಬ ರುಚಿ ಬರ್ತದೆ. ಯಾಕೆ ರುಚಿ ಬರ್ತದಂದರೆ, ಈ ಮಸಾಲೆ ಎಲ್ಲ ಅದ್ರ ಒಳಗಡೆ ಅದಾಗಿ ಅಂಟ್ಕೋಬೇಕು. ಹಾಗಾದರೆ ತುಂಬ ಚೆನ್ನಾಗಿ ಬರ್ತದೆ ಇದು ನೋಡಿ. ಈ ಥರ 10 ಅಥವಾ 15 ನಿಮಿಷ ಫ್ರೈ ಮಾಡಿ, ತುಂಬ ರುಚಿ ಬರ್ತದೆ ನೋಡಿ. ಇದು ಅಲ್ಲೇ ಬೆಂದ್ಬಿಡ್ತದೆ ಇದು, ಆಮೇಲೆ ಬೆನ್ಸೋದೊಂದು ಅವಶ್ಯಕತೆಯೇ ಇರಲ್ಲ. ತುಂಬ ರುಚಿಯಾಗಿರ್ತದೆ ನೋಡಿ. ಈ ಕಡೆ ಆ ಕಡೆ ರೊಟೇಟ್ ಮಾಡ್ಕೊಳ್ತಾ ತುಂಬ ಅಲ್ಲೇ ಆಲ್ರೆಡಿ ಬೆಂದ್ಬಿಟ್ಟಿರ್ತದೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ಅಲ್ವ. ಹಾಗೆ ತಿನ್ನಬೇಕು ಅನಿಸುತ್ತೆ, ಬಟ್ ಏನು ಮಾಡೋದು, ಇರಲಿ, ಪೂರ್ತಿ ಕಂಪ್ಲೀಟ್ ಆಗಲಿ, ಆಮೇಲೆ ತಿನ್ನೋಣ. ಓಕೆನಾ? ಆಮೇಲೆ ನೋಡಿ, ಇದಕ್ಕೆ ನಾವು ಆಲ್ರೆಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ವ ಗ್ರೀನ್, ಎಷ್ಟು ನೋಡಿ ಗ್ರೀನ್ ಇದೆ ನೋಡಿ. ಇದನ್ನ ಏನು ಮಾಡೋಣ ಅಂದರೆ, ಸ್ವಲ್ಪ ಒಂದು 10-5 ನಿಮಿಷ ಆ ಕಡೆ ಈ ಕಡೆ ರೊಟೇಟ್ ಮಾಡ್ತಾ ಯಾವತ್ತೂ ನೋಡಿ, ಗ್ರೀನ್ ಅದು ಐತಲ್ವ, ಅದು ಕಲ್ಲರು ಚೇಂಜ್ ಆಗಬೇಕು, ಅಲ್ಲಿವರೆಗೆ ನಾವು ಕುದಿಸ್ಬೇಕು ಯಾವಾಗಲೂ ಸಾಂಬಾರನ್ನ. ಆವಾಗೇ ರುಚಿ ಬರೋದು ನೋಡಿ. ಇದಕ್ಕೊಂದು ಮೇಲೆ ಮುಚ್ಚಳ ಮುಚ್ಚಿ ಒಂದು 10-15 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ, ತುಂಬ ರುಚಿ ಆಗುತ್ತೆ. ಆಮೇಲೆ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ನೀರು ಅಷ್ಟೇ ಯೂಸ್ ಮಾಡ್ಕೊಳ್ಳೋಣ. ನಿಮ್ಗೆ ನೀರು ಬೇಕಾದ್ರೆ ನೀರು ಮಾಡ್ಕೊಳ್ಳಿ, ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ ಆದಷ್ಟು. ಓಕೆನಾ? ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಆ ಕಡೆ ಈ ಕಡೆ ಅಲ್ವಾ, ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ತುಂಬ ರುಚಿ ಆಗುತ್ತೆ ನೋಡಿ. ಒಂದು 10-15 ನಿಮಿಷ ಬಿಟ್ಟಾದ್ಮೇಲೆ ಓಪನ್ ಮಾಡಿ ನೋಡಿ, ಕಲ್ಲರ್ ಚೇಂಜ್ ಆಗಿಬಿಡ್ತದ.
ತುಂಬ ರುಚಿ ಆಗ್ತದೆ ನೋಡಿ. ನೀವೊಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಯಾರಿಗೆ ಚಿಕನ್ ಮಾಡೋಕ್ಕೆ ಬರಲ್ಲ ನೋಡಿ, ನಿಜ ಅಂದರೆ ಹೇಳ್ತೀನಿ, ಈ ರೆಸಿಪಿ ಮಾಡಿ ನಿಮ್ಮ ಮನೆಗೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಇದರೊಳಗಡೆ ಚಪಾತಿ ಆಗಲಿ ಖಡಕ್ ರೊಟ್ಟಿ, ನಮ್ಮ ಕಡೆ ಖಡಕ್ ರೊಟ್ಟಿ ಸ್ಟಾಕ್ ಇರ್ತವೆ ಉತ್ತರ ಕರ್ನಾಟಕ ಸೈಡು. ನಮಗೆ ರೊಟ್ಟಿಗೇನು ಇದಿಲ್ಲ, ಬರ ಇಲ್ಲ ನಮ್ಮ ಕಡೆ. ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಆಯಿತು, ಲಿಂಬೆಹಣ್ಣು ಆಯಿತು, ಚಿಲ್ಲಿ ಆಯ್ತು ಇದ್ದರೆ ಸಖತ್ತಾಗಿ ಊಟ ಮಾಡ್ಬೋದು. ತುಂಬ ತುಂಬ ರುಚಿ ಇರ್ತದೆ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಉತ್ತರ ಕರ್ನಾಟಕ ಖಡಕ್ ರೊಟ್ಟಿ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ಲವ್ ಯು ಆಲ್.